ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸ ಬಂತೆಂದರೆ ಸಾಕು ಸಾಲು ಸಾಲು ಹಬ್ಬಗಳ ಸಡಗರ. ಅದರಲ್ಲಿಯೂ ಮುತ್ತೈದೆಯರೆಲ್ಲರೂ ಸೇರಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಪರಮ ಪವಿತ್ರವಾದ ಹಬ್ಬವೇ ವರಮಹಾಲಕ್ಷ್ಮಿ ವ್ರತ. ಈ ವರ್ಷ ಆಗಸ್ಟ್ 21 ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ಈ ವ್ರತವನ್ನು ಕೇವಲ ಒಂದು ಹಬ್ಬವಾಗಿ ಆಚರಿಸುವುದಿಲ್ಲ. ಇದು ಸಾಕ್ಷಾತ್ ಜಗತ್ ರಕ್ಷಕನಾದಂತಹ ಮಹಾವಿಷ್ಣುವಿನ ಅರ್ಧಾಂಗಿ, ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳುವ ಮಹಾ ಅನುಷ್ಠಾನ. ಈ ವ್ರತದ ಪುರಾಣದ ಹಿನ್ನೆಲೆಯನ್ನು ನೋಡೋಣ. ಸ್ಕಂದ ಪುರಾಣದ ಪ್ರಕಾರ ಒಮ್ಮೆ ಕೈಲಾಸದಲ್ಲಿ ಪಾರ್ವತೀ ದೇವಿಯು ಪರಮೇಶ್ವರನಿಗೆ ಹೀಗೆ ಕೇಳುತ್ತಾಳೆ: ಸ್ವಾಮಿ, ಭೂಲೋಕದ ನಾರಿಯರು ತಮ್ಮ ಸೌಭಾಗ್ಯ, ಸಂತಾನ ಮತ್ತು ಸುಖ ಸಮೃದ್ಧಿಗಾಗಿ ಆಚರಿಸಬಹುದಾದಂತಹ ಅತ್ಯಂತ ಸರಳ ಹಾಗೂ ಶ್ರೇಷ್ಠ ವ್ರತ ಯಾವುದು? ಆಗ ಶಿವನು ಪಾರ್ವತಿಗೆ ಈ ಒಂದು ವರಮಹಾಲಕ್ಷ್ಮಿ ವ್ರತದ ಮಹಿಮೆಯನ್ನು ವಿವರಿಸುತ್ತಾನೆ. ಮಗಧ ದೇಶದ ಕುಂಡನಿ ಎಂಬ ನಗರದಲ್ಲಿ ಚಾರುಮತಿ ಎಂಬ ಪರಮ ಪತಿವ್ರತೆಯಾದ ಮಹಿಳೆ ಇರುತ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಮಹಾಲಕ್ಷ್ಮಿಯು ಕನಸಿನಲ್ಲಿ ಬಂದು, ಶ್ರಾವಣ ಮಾಸದ ಪೌರ್ಣಿಮೆಗೆ ಮುಂಚಿತವಾಗಿ ಬರುವ ಶುಕ್ರವಾರದಂದು ನನ್ನನ್ನು ಆರಾಧಿಸು, ನಿನ್ನ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ಹೇಳುತ್ತಾಳಂತೆ. ಆಗ ಚಾರುಮತಿ ಮತ್ತು ಅವಳ ಆಪ್ತರು ಸೇರಿ ಶಾಸ್ತ್ರೋಕ್ತವಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಆಗ ದೇವಿಯ ಅನುಗ್ರಹದಿಂದ ಅವರ ಮನೆ ಧನಧಾನ್ಯಗಳಿಂದ ತುಂಬಿ ಹೋಗುತ್ತದೆ. ಅಂದಿನಿಂದ ಈ ಒಂದು ವ್ರತದ ಆಚರಣೆ ನಡೆದುಕೊಂಡು ಬರುತ್ತಿದೆ. ಹಾಗಿದ್ರೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಶಾಸ್ತ್ರದ ಪ್ರಕಾರ ವ್ರತ ಯಶಸ್ಸು ಸಿಗಬೇಕಾದ್ರೆ, ಸಿದ್ಧಿಗೆ ನಾವು ಇಂದಿನ ದಿನ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಾವು ಇಂದಿನ ದಿನವೇ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ಗೋಮೂತ್ರ ಸಿಂಪಡಿಸಿ ಅಥವಾ ಗಂಗಾಜಲ ಸಿಂಪಡಿಸಿ ನಾವು ಏನು ಮಾಡಬೇಕು, ಮನೆಯನ್ನು ಶುದ್ಧಗೊಳಿಸ್ಕೊಬೇಕು, ಪ್ರೋಕ್ಷಣೆ ಮಾಡಿ ಅದನ್ನು ಶುದ್ಧ ಮಾಡ್ಕೊಬೇಕು. ಹಾಗೆಯೇ ನಾವು ಹೊಸದಾಗಿ ಎಲ್ಲ ಕೆಲವು ವಸ್ತುಗಳನ್ನು ಖರೀದಿ ಮಾಡಬೇಕಾಗುತ್ತೆ. ಅಂದರೆ ಸೀರೆ ಉಡಿಸೋದಾದರೆ ಸೀರೆ, ಅಂದರೆ ರೇಷ್ಮೆ ಸೀರೆ ಅಥವಾ ಬ್ಲೌಸ್ ಪೀಸು ದೇವಿಗೆ ಒಂದು ಉಡುಗೆಗಾಗಿ, ಹಾಗೆ ಹಸಿರು ಬಳೆಗಳಾಗಲಿ ಅಥವಾ ಕಳಶಕ್ಕೆ ಇಡುವಂತಹ ವಿವಿಧ ಎಲೆಗಳು, ಅಂದರೆ ಮಾವಿನ ಎಲೆ, ವಿಳೆದೆಲೆ ಕಡ್ಡಾಯವಾಗಿ ಇರುತ್ತೆ. ಹಾಗೆ ತೆಂಗಿನಕಾಯಿ, ಕಳಶಕ್ಕೆ ಹಾಕುವಂಥ ಅಕ್ಕಿ ಮತ್ತು ಅಥವಾ ನೀರಾದರೂ ತುಂಬಬಹುದಾಗಿದೆ. ಹಾಗೆ ಒಣದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಮತ್ತು ಖರ್ಜೂರ, ಕಲ್ಲು ಸಕ್ಕರೆ, ಕರ್ಪೂರ, ಕುಂಕುಮ, ಅರಿಶಿಣ, ಅಕ್ಷತೆಕಾಳು, ಹಾಗೆ ಗಂಧ ಮತ್ತು ದೇವಿಯ ಒಂದು ದಿವ್ಯ ವಸ್ತುಗಳು, ಪ್ರಿಯವಾದಂತಹ ಕೆಲವು ವಸ್ತುಗಳು, ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣ ಕಟ್ಟುವುದಾಗಲಿ, ಇವೆಲ್ಲವೂ ನಾವು ಸಿದ್ಧಪಡಿಸ್ಕೊಬೇಕಾಗುತ್ತೆ. ಅಂದರೆ ಇಂದಿನ ರಾತ್ರಿಯೇ ದೇವಿಯ ಬೆಳ್ಳಿ ಅಥವಾ ಹಿತ್ತಾಳೆಯ ಮುಖವಾಡ ಇದ್ದರೆ ಅದನ್ನು ತೊಳೆದಿಡೋದು, ಇವೆಲ್ಲ ಸಿದ್ಧತೆ ಮಾಡ್ಕೊಬೇಕಾಗುತ್ತೆ. ಹಾಗೆ ಮಾರುಕಟ್ಟೆಗೆ ಹೋಗಿ ನಾವು ಪೂಜೆಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಖರೀದಿ ಮಾಡಬೇಕಾಗುತ್ತೆ. ಅಂದರೆ ಹೂಗಳನ್ನಾಗಲಿ, ಹಣ್ಣುಗಳನ್ನಾಗಲಿ, ಕೆಲವು ದೇವಿಯ ನೈವೇದ್ಯಕ್ಕೆ ಬೇಕಾಗುವಂತಹ ದಿನಸಿ ಸಾಮಗ್ರಿಗಳನ್ನಾಗಲಿ ತಂದು ಇಡಬೇಕಾಗುತ್ತೆ. ನಿಮ್ಮ ಮನೆಗಳಲ್ಲಿ ಸಾಂಪ್ರದಾಯಿಕವಾಗಿ ಏನೆಲ್ಲ ಅವರು ಪದ್ಧತಿಗಳನ್ನು ಆಚರಿಸ್ತಾ ಬಂದಿದ್ದಾರೋ ಆ ರೀತಿ ಮಾಡಿ, ಅಥವಾ ನೀವೇ ಹೊಸದಾಗಿ ಮಾಡುತ್ತಾ ಇದ್ದರೆ ನಿಮಗೆ ಏನು ಗೊತ್ತಿದೆಯೋ ಅದನ್ನು ನೀವು ಮಾಡುತ್ತಾ ಬನ್ನಿ. ಹಾಗೆ ತಿಳಿದುಕೊಂಡು ಮಾಡಿ. ಹಾಗೆ ನಿಮಗೆ ಆಡಂಬರವಾಗಿ ಮಾಡಬೇಕು ಅಂತ ಏನಿಲ್ಲ. ದೇವಿಗೆ ಅಂದರೆ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತಿಲ್ಲ. ದೇವಿಯ ಒಂದು ಕಳಶ ಸ್ಥಾಪನೆ, ಅಂದರೆ ಲಕ್ಷ್ಮೀ ಅಂದ್ರೇ ಕಳಶ ಸ್ಥಾಪನೆ ಬಗ್ಗೆ ಕರೆಕ್ಟಾಗಿ ತಿಳಿದುಕೊಂಡು ಪೂಜೆ ಸಲ್ಲಿಸಿ, ನಿಮಗೆ ಏನು ಯಥಾಶಕ್ತಿ ನೈವೇದ್ಯ ಇಡೋಕ್ಕಾಗುತ್ತೋ ಇಡಿ. ಹಾಗೆ ಏನೆಲ್ಲ ತಂದು ದೇವಿಯ ಮುಂದೆ ನೀವು ಅವಳಿಗೆ ಪ್ರಿಯವಾದಂಥ ವಸ್ತುಗಳನ್ನಿಟ್ಟು ಪೂಜೆ ಮಾಡೋಕ್ಕೆ ದೇವಿ ಶಕ್ತಿ ಕೊಟ್ಟಿರ್ತಾಳೋ ಅದನ್ನು ಇಟ್ಟು ಭಕ್ತಿಯಿಂದ ಪೂಜೆ ಸಲ್ಲಿಸಿ. ಮುಖ್ಯವಾಗಿ ಈಗ ನಾನು ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಖರವಾದಂತಹ ಧರ್ಮಶಾಸ್ತ್ರದ ಪ್ರಕಾರ ಶುಭ ಮುಹೂರ್ತ ಯಾವುದು ಮತ್ತು ಯಾವ ಕಾಲದಲ್ಲಿ ನಾವು ಒಂದು ದೇವಿಯ ಪ್ರತಿಷ್ಠಾಪನೆ ಮಾಡಬಾರ್ದು ಅನ್ನೋದನ್ನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೆ ಸ್ಥಿರ ಲಗ್ನದಲ್ಲಿ ಮಾಡಿದಾಗ ಒಂದು ಲಕ್ಷ್ಮಿಯ ಕೃಪಾ ಕಟಾಕ್ಷೆ ಅಂದರೆ ಸ್ಥಿರವಾಗಿ ನಿಲ್ಲಿಸ್ತಾಳೆ ಅನ್ನುವ ನಂಬಿಕೆ ಇದೆ. ಆದ್ದರಿಂದ ನಿಖರ ಮುಹೂರ್ತವನ್ನು ತಿಳಿದುಕೊಳ್ಳಿ.
ಈಗ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳ್ಕೊಳ್ಳೋಣ. ಬೆಳಿಗ್ಗೆ 4:15 ಅಂದರೆ 4:30ರಿಂದ 5:30ರವರೆಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಅಂದರೆ ಬೆಳಗ್ಗಿನ ಜಾವ ಮುಂಜಾನೆ ದಿನ ಮೊದಲ ಪೂಜೆ ಇದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸ್ನಾನ ಮುಗಿಸ್ಕೊಂಡು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಹೊಸ್ತೆಲ್ಲ ಪೂಜೆ ಎಲ್ಲ ಮಾಡಿ ತಾಯಿಯನ್ನು ಆರಾಧನೆ ಮಾಡೋದು ತುಂಬ ಮಂಗಳಕರ ಅಂತ ಹೇಳ್ತಾರೆ. ಇದರ ನಂತರ ಬಂದಿರುವಂತಹ ಶುಭ ಮುಹೂರ್ತ ಯಾವುದು ಅಂದರೆ ಸಿಂಹಲಗ್ನ. ಇದು ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತೇವೆ. ಬೆಳಿಗ್ಗೆ 6:10ರಿಂದ 8:20ರವರೆಗೆ ಈ ಒಂದು ಲಗ್ನದಲ್ಲಿ ನಾವು ಪೂಜೆ ಮಾಡಬಹುದಾಗಿದೆ. ದೇವಿಯ ಕಳಶ ಸ್ಥಾಪನೆ ಮಾಡಿ ಮತ್ತು ಮುಖ್ಯವಾಗಿ ಪೂಜೆಯನ್ನು ಮಾಡೋದು ಇದು ತುಂಬ ಶ್ರೇಷ್ಠವಾದಂತಹ ಸಮಯ ಅಂತಲೇ ಹೇಳ್ಬೋದು. ಇನ್ನು ಮೂರನೆಯದಾಗಿ ವೃಶ್ಚಿಕ ಲಗ್ನ. ಇದು ಮಧ್ಯಾಹ್ನದ ಮುಹೂರ್ತ ಆಗಿರುತ್ತೆ. ಇದನ್ನು ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆದರೂ ಹೇಳ್ತಾ ಇದ್ದೀನಿ, ಮಧ್ಯಾಹ್ನ 1 ಗಂಟೆಯಿಂದ 3:15ರವರೆಗೆ ಈ ಒಂದು ಲಗ್ನ ಬಂದಿದೆ, ಮಧ್ಯಾಹ್ನದ ಮುಹೂರ್ತ. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ ಅನ್ನೋರು ಈ ಒಂದು ಸಮಯದಲ್ಲಿ ಪೂಜೆನ ಮಾಡಬಹುದಾಗಿದೆ. ಇನ್ನು ಕುಂಭಲಗ್ನ. ಇದು ಸಂಜೆ ಮುಹೂರ್ತ ಬಂದಿದೆ, 7 ಗಂಟೆಯಿಂದ 8:00ವರೆಗೂ ಇರುತ್ತೆ. ಇದು ಈ ಒಂದು ಪ್ರದೋಷ ಕಾಲ ಪೂಜೆ ಮತ್ತು ಮುತ್ತೈದೆಯರಿಗೆ ಬಾಗಿನ ಕೊಡೋದಕ್ಕೆ ಇದೆಲ್ಲ ತುಂಬ ಒಳ್ಳೆಯ ಸಮಯ ಆಗಿರುತ್ತೆ. ಪ್ರಮುಖವಾಗಿ ಎಚ್ಚರಿಕೆ ಏನು ಅಂತ ಅಂದರೆ, ಶುಕ್ರವಾರ ಬೆಳಿಗ್ಗೆ 10:49ರಿಂದ ಮಧ್ಯಾಹ್ನ 12:22ರವರೆಗೆ ರಾಹುಕಾಲ ಇರುತ್ತೆ. ಆದ್ದರಿಂದ ಧರ್ಮಗ್ರಂಥಗಳ ಪ್ರಕಾರ ಇದು ಅಶುಭ ಸಮಯ. ದೇವಿಯ ಪ್ರತಿಷ್ಠಾಪನೆ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ ಇನ್ನೇನು ಮಾಡೋಕ್ಕೆ ಹೋಗಬಾರ್ದು. ಮುಖ್ಯ ಪೂಜೆಯನ್ನು ಮಾಡಲೇಬಾರ್ದಾಗಿದೆ. ಮುಹೂರ್ತ ಆದಮೇಲೆ ಏನು ಪೂಜೆಯ ಬಗ್ಗೆ ತಿಳ್ಕೊಳ್ಬೇಕು. ಇದನ್ನು ಸರಳವಾಗಿ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡೋದು ಅನ್ನೋದನ್ನು ಈಗ ಬೇಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪೀಠ ಸಿದ್ಧತೆ. ಪೂಜಾ ಕೋಣೆಯಲ್ಲಿ ಒಂದು ಮಂಟಪ ಅಥವಾ ಮಣೆಯನ್ನಿಟ್ಟು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಹೊಸ ವಸ್ತ್ರವನ್ನು ಹಾಸಬೇಕು. ಅದರ ಮೇಲೆ ಒಂದು ತಟ್ಟೆಯನ್ನಿಡಿ, ಅದನ್ನು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆ ಇದ್ದರೆ ಒಳ್ಳೆಯದು. ಅದರ ಮೇಲೆ ಅಕ್ಕಿಯನ್ನು ಹರಡಬೇಕು. ಅಕ್ಕಿ ಅಂದ್ರೇ ಒಂದು ಧಾನ್ಯದ ಲಕ್ಷ್ಮಿಯ ಸಂಕೇತ. ನಂತರ ಕಲಶ ಸ್ಥಾಪನೆ ಮಾಡಬೇಕಾಗುತ್ತೆ. ಅದಕ್ಕೆ ಕಲಶಕ್ಕೆ ನಾವು ಮೊದಲನೇದಾಗಿ ಶುದ್ಧವಾದ ನೀರನ್ನು ತುಂಬಬೇಕು, ಅಥವಾ ಅಕ್ಕಿಯನ್ನು ಕೆಲವರು ತುಂಬ್ತಾರೆ. ಅದರೊಳಗೆ ಒಂದು ಬೆಳ್ಳಿಯ ನಾಣ್ಯ ಇದ್ದರೆ ಬೆಳ್ಳಿಯ ನಾಣ್ಯ, ಅಥವಾ ಯಾವುದಾದ್ರೂ ಸರಿ ತಾಮ್ರದ ನಾಣ್ಯ ಈ ಥರ, ಅಥವಾ ಹಿತ್ತಾಳೆಯ ಕಳಶ ಇದ್ದರೆ ಅದಕ್ಕೆ ನೀರನ್ನು ತುಂಬೋದು ನಾವು. ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು ನಾಣ್ಯ, ಅಡಿಕೆ ಹಾಕಿ, ನಂತರ ಅದರೊಳಗಡೆ ಒಂದು ಲವಂಗ, ನಿಂಬೆಹಣ್ಣು, ಹಾಗೆ ದೇವಿಗೆ ಪ್ರಿಯವಾದಂಥ ಕೆಲವು ವಸ್ತುಗಳನ್ನು ನಿಮಗೆ ಯಥಾಶಕ್ತಿ, ಅಂದರೆ ಕೆಲವರು ಒಣ ದ್ರಾಕ್ಷಿ ಹಾಕ್ತಾರೆ, ಗೋಡಂಬಿ ಮತ್ತು ಬಾದಾಮಿ ಮತ್ತು ಖರ್ಜೂರ, ಹಾಗೆ ತಾಯಿಗೆ ಪ್ರಿಯವಾದಂತಹ ಒಂದು ಕಮಲದ ಬೀಜ ಹಾಕ್ತಾರೆ. ಆಮೇಲೆ ಇನ್ನೂ ಅನೇಕ ವಸ್ತುಗಳನ್ನು, ಅಂದರೆ ಕವಡೆ ಇನ್ನೂ ಇದೆ, ಅಂಥ ವಸ್ತುಗಳು ನಿಮಗೆ ಏನು ಸಾಧ್ಯವೋ ಅವನ್ನೆಲ್ಲ, ಅಂದರೆ ತಾಯಿಗೆ ಪ್ರಿಯವಾದಂಥ ವಸ್ತುಗಳನ್ನು ಹಾಕಬೇಕು. ಏನು ಹಾಕದಿದ್ದರೂ ಮುಖ್ಯವಾಗಿ ನಾವು ಕಳಶದ ಒಳಗೆ ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ, ಒಂದು ನಾಣ್ಯ ಇದನ್ನೆಲ್ಲ ಹಾಕಲೇಬೇಕು. ಈಗ ಕಳಶದ ಮುಖಕ್ಕೆ 5 ಮಾವಿನ ಎಲೆ ಅಥವಾ ವಿಳಿಯದೆಲೆನ ನಾವು ಜೋಡಿಸ್ಕೊಬೇಕು. 5, 9 ಈ ರೀತಿಯಾಗಿ ಜೋಡಿಸ್ಕೊಬೇಕಾಗತ್ತೆ, ಸುತ್ತ ಬರೋ ಹಾಗೆ. ನಂತರ ಒಂದು ಚೆನ್ನಾಗಿರುವಂತಹ ನೀರಿರುವಂತಹ ಒಂದು ತೆಂಗಿನಕಾಯಿಯನ್ನು, ಜಿಟ್ಟು ಇರಬೇಕು ಅಂಥ ತೆಂಗಿನಕಾಯಿಯನ್ನು ನಾವು ಚೆನ್ನಾಗಿ ತೊಳೆದು ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಎಲೆಯ ಮೇಲೆ ಮಧ್ಯದಲ್ಲಿ ಇಡಬೇಕಾಗುತ್ತೆ. ಇನ್ನು ಅಲಂಕಾರವಾಗಿ ಅರಿಶಿಣ ಕುಂಕುಮ ಹಚ್ಚಿದಂಥ ತೆಂಗಿನಕಾಯಿಗೆ ದೇವಿಯ ಮುಖವಾಡ ಇದ್ದರೆ ಅದನ್ನು ದಾರದಿಂದ ಗಟ್ಟಿಯಾಗಿ ಕಟ್ಟಿ ಕಳಶದ ಮೇಲಿಡಬೇಕು. ದೇವಿಗೆ ರೇಷ್ಮೆ ಸೀರೆ ತಂದಿದ್ದರೆ, ವಸ್ತ್ರ ತಂದಿದ್ದರೆ ಅದನ್ನು ಕೂಡ ಉಡಿಸಬಹುದು. ಹಾಗೆ ಒಡವೆಗಳನ್ನು ಕೂಡ ಅಲಂಕರಿಸಬಹುದು. ನೀವು ಧರಿಸುವಂತಹ ಒಡವೆಗಳನ್ನು ಹಾಕದೇ ಇದ್ದರೆ ಶ್ರೇಷ್ಠ. ಅರಿಶಿಣ ಕೊಂಬನ್ನು ದಾರದಿಂದ, ಅಂದರೆ ಅರಿಶಿಣದ ದಾರದಿಂದ ಕಟ್ಟಿ ಅದನ್ನು ಕಳಶಕ್ಕೆ ಕಟ್ಟಬೇಕಾಗುತ್ತದೆ. ಸಂಕಲ್ಪ ಮಾಡಿಕೊಳ್ಳೋದು ಹೀಗೆ. ಮೊದಲನೇದಾಗಿ ಓಂ ಮಹಾಲಕ್ಷ್ಮೀ ನಮಃ ಆವಾಹಯಾಮಿ ಎಂದು ಮಂತ್ರವನ್ನು ಪಠಿಸುತ್ತಾ ದೇವಿಯು ಆ ಕಳಶದಲ್ಲಿ ಬಂದು ನೆಲೆಸುವಂತೆ ಪ್ರಾರ್ಥಿಸಿ ಹೂವನ್ನು ಸಮರ್ಪಿಸಬೇಕು. ನಂತರ ನೀವು ಒಂದು 9 ಗಂಟುಗಳು ಇರುವಂತಹ ಅರಿಶಿಣದ ದಾರವನ್ನು ಸಿದ್ಧಪಡಿಸಿ ದೇವಿಯ ಪಾದದ ಬಳಿ ಇಟ್ಟು ಪೂಜಿಸಿ, ನಂತರ ಬಲಗೈಗೆ ಅದನ್ನು ಕಟ್ಟಿಕೊಳ್ಳಬೇಕು.
ಇನ್ನು ದೇವಿಗೆ ಪ್ರಿಯವಾದಂಥ ನೈವೇದ್ಯಗಳು ಯಾವುವು, ಹಾಗೆ ಮಂತ್ರಗಳು, ಯಾರೆಲ್ಲ ಪೂಜೆ ಮಾಡ್ಬೋದು ಅನ್ನೋದನ್ನು ಈಗ ಬೀಗ ನೋಡೋಣ. ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಮತ್ತು ಸಿಹಿಯಾದ ಭಕ್ಷ್ಯಗಳೆಂದರೆ ಪ್ರೀತಿ. ಅದರಲ್ಲೂ ಹೋಳಿಗೆ, ಹೆಸರುಬೇಳೆ ಪಾಯಸ, ಚಿತ್ರಾನ್ನ, ಮೊಸರನ್ನ ಹೀಗೆ ಅನೇಕ ಭಕ್ಷ್ಯಗಳು ತಾಯಿಗೆ ಇಷ್ಟ. ಕೆಲವರು 9 ವಿವಿಧ ಭಕ್ಷ್ಯಗಳನ್ನು ಕೂಡ ಮಾಡುತ್ತಾರೆ. ಕನಿಷ್ಠ 3 ಭಕ್ಷ್ಯಗಳನ್ನಾದರೂ ಮಾಡಿಡಬಹುದು. ಏನೂ ಸಾಧ್ಯವಾಗದಿದ್ದರೂ ತಾಯಿಗೆ ಸಜ್ಜಿಗೆಯಾದರೂ ಮಾಡಬಹುದು. ಹಾಗೆ ಮೊಸರನ್ನ, ಮಂಡಕ್ಕಿ ಇವೆಲ್ಲವನ್ನು ತಾಯಿಗೆ ಸಮರ್ಪಿಸಬಹುದಾಗಿದೆ. ಮಹಾಲಕ್ಷ್ಮಿಯ ಮಂತ್ರಗಳನ್ನು ನೋಡೋಣ. ಮೊದಲನೆಯದಾಗಿ ಮೂಲ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ನೀವು 9, 21 ಬಾರಿ, 108 ಬಾರಿ ಜಪಿಸಿ. ಬುದ್ಧಿ ಮತ್ತು ಸಂಪತ್ತಿನ ವೃದ್ಧಿಗಾಗಿ ಕಮಲ ಗಾಯತ್ರಿ ಮಂತ್ರವನ್ನು ಈಗ ಜಪಿಸೋಣ. ಓಂ ಕಮಲಾತ್ಮಿಕಾಯೇ ವಿದ್ಮಹೇ ಮಹಾಲಕ್ಷ್ಮೀ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು 3, 9, 21 ಬಾರಿ ನಿಮಗೆಷ್ಟು ಸಾಧ್ಯವೋ ಅಷ್ಟು ಬಾರಿ ಇದನ್ನು ಜಪಿಸಿ. ನಿಮಗೆ ಸಾಧ್ಯವಾದರೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಜಪಿಸುವುದು, ಕೇಳುವುದು ಅಥವಾ ಶ್ರೀ ಸೂಕ್ತವನ್ನು ಪಠಿಸುವುದು ಮನೆಯಲ್ಲಿ ಧನಾಗಮನವನ್ನು ಹೆಚ್ಚಿಸುತ್ತದೆ. ಈಗ ಯಾರೆಲ್ಲ ಪೂಜೆ ಮಾಡ್ಬೋದು ಅನ್ನೋದನ್ನು ನೋಡೋಣ. ಅನೇಕರಿಗೆ ಒಂದು ಗೊಂದಲ ಇರುತ್ತೆ, ಮದುವೆಯಾಗದ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಈ ಪೂಜೆ ಮಾಡ್ಬೋದೇ ಎಂದು. ಧರ್ಮಶಾಸ್ತ್ರದ ಪ್ರಕಾರ ಮುತ್ತೈದೆಯರು ತಮ್ಮ ಕುಟುಂಬದ ಸೌಭಾಗ್ಯಕ್ಕಾಗಿ ಈ ವ್ರತವನ್ನು ಮಾಡುವುದು ಮುಖ್ಯ. ಆದರೆ ಭಕ್ತಿಯೇ ಪ್ರಧಾನವಾಗಿರುವುದರಿಂದ ಮದುವೆಯಾಗದ ಕನ್ಯೆಯರೂ ಕೂಡ ಮಾಡಬಹುದು. ಉತ್ತಮ ಕಂಕಣ ಬಲಕ್ಕಾಗಿ, ಮನೆಯ ಯಶಸ್ಸಿಗಾಗಿ ಎಲ್ಲರೊಟ್ಟಿಗೆ ಸೇರಿ ಪುರುಷರಾಗಲಿ ಸ್ತ್ರೀಯರಾಗಲಿ ಎಲ್ಲರೂ ನಿಶ್ಚಿಂತೆಯಿಂದ, ಹಿರಿಯರು ಎಲ್ಲರೂ ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ನಾವು ಪೂಜೆಯನ್ನು ಎಷ್ಟು ಭಕ್ತಿಯಿಂದ ಮಾಡುತ್ತೇವೆಯೋ ಹಾಗೆ ದೇವಿಯ ಕಳಶವನ್ನು ಕೂಡ ವಿಸರ್ಜಿಸುವುದು ತುಂಬ ಮುಖ್ಯ. ಇದನ್ನು ನಾವು ಶಾಸ್ತ್ರೋಕ್ತವಾಗಿ ಮುಹೂರ್ತವನ್ನು ನೋಡಿಕೊಂಡು ನಾವು ಮಾಡಬೇಕು. ಅಂದರೆ ರಾಹುಕಾಲ ಬರುವ ಮುನ್ನ ನಾವು ಇದನ್ನು ವಿಸರ್ಜಿಸಬೇಕು. ಬೆಳಗ್ಗಿನ ಜಾವವೇ ಇದನ್ನು ಮಾಡುವುದು ತುಂಬ ಸೂಕ್ತ. ಈ ವರ್ಷ ನಾವು ಈ ಶನಿವಾರದ ಬೆಳಿಗ್ಗೆ 9 ಗಂಟೆ ಒಳಗಡೆ ಈ ಒಂದು ಶುಭ ಸಮಯ ಬಂದಿದೆ. ಈ ಒಂದು ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬಹುದಾಗಿದೆ. ಅಂದರೆ ಕಳಶವನ್ನು ಅಲುಗಾಡಿಸೋದು ಅಂತಾರಲ್ಲ, ಅದನ್ನು ತೆಗೆಯೋದು ಅಂತಾರಲ್ಲ, ಅದನ್ನು ಮಾಡ್ಬೋದು. ಅಂದರೆ ಶನಿವಾರ ಬೆಳಗ್ಗೆ ದೇವಿಗೆ ಮತ್ತೆ ಪುನಃ ಒಂದು ಸಣ್ಣ ಪೂಜೆ ಮಾಡಬೇಕಾಗುತ್ತೆ, ಆರತಿ ಮಾಡಬೇಕಾಗುತ್ತೆ. ನೈವೇದ್ಯವಾಗಿ ಹಾಲು ಬೆಲ್ಲ ಏನಾದರೂ ಇಟ್ಟು ನಾವು ಪೂಜೆ ಮಾಡಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು. ದೇವಿಯೇ ನಮ್ಮ ಪೂಜೆ ಸ್ವೀಕರಿಸಿದ್ದೀರಾ, ಪುನಃ ವೈಕುಂಠಕ್ಕೆ ದಯಮಾಡಿಸು ತಾಯಿ ಎಂದು ನಾರಾಯಣನ ಜೊತೆಯೇ ಲಕ್ಷ್ಮಿಯನ್ನು ಸ್ಮರಿಸುತ್ತಾ ನಮ್ಮ ಮನೆಯಲ್ಲಿ ನಿನ್ನ ಅನುಗ್ರಹ ಸದಾ ಇರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಕಳಶವನ್ನು ಉತ್ತರ ದಿಕ್ಕಿಗೆ ಅಥವಾ ಈಶಾನ್ಯ ದಿಕ್ಕಿಗೆ ಸ್ವಲ್ಪ ಜರುಗಿಸಬೇಕು. ಹಾಗೆ ಕಳಶದ ಮೇಲಿರುವಂಥ ತೆಂಗಿನಕಾಯಿಯನ್ನು ನೀವು ಭಾನುವಾರ ಅಥವಾ ಮಂಗಳವಾರ ಒಡೆದು ಅದರಿಂದ ಸಿಹಿ ಪ್ರಸಾದ ಮಾಡಿ ಕುಟುಂಬದವರು ಸ್ವೀಕರಿಸಬಹುದು. ಕಳಶದ ನೀರನ್ನು ನಾವು ತುಳಸಿ ಗಿಡದ ಬುಡಕ್ಕೆ ಅಥವಾ ಯಾವುದೇ ಪವಿತ್ರವಾದಂಥ ಗಿಡದ ಬೇರಿಗೆ ಹಾಕಬಹುದು. ಅದನ್ನು ನಾವು ಕಾಲಿನಿಂದ ನಾವು ತಾಗಿಸಿಕೊಳ್ಳಬಾರದು. ಕಳಶದಲ್ಲಿರುವಂಥ ಅಕ್ಕಿಯನ್ನು ಮನೆಯ ಅಕ್ಕಿ ಡಬ್ಬಿಗೆ ಸೇರಿಸಿ ನಿತ್ಯದ ಅಡುಗೆಗೂ ಕೂಡ ಬಳಸಬಹುದು ಅಥವಾ ಸಿಹಿ ಪದಾರ್ಥ ಮಾಡಬಹುದು. ಅಂದರೆ ಯಾರಾದರೂ ಕಳಶದಕ್ಕೆ ಅಕ್ಕಿಯನ್ನು ಹಾಕಿದ್ದಾರೆ ಅದನ್ನು ಹೊರಿತು ಇನ್ನು ಮಿಕ್ಕಿದಂತಹ ಯಾವುದೆಲ್ಲ ಒಣ ದ್ರಾಕ್ಷಿ, ಗೋಡಂಬಿ ಇವನ್ನೆಲ್ಲ ನೀವು ಸ್ವೀಕರಿಸ್ಕೊಬೋದು. ಇನ್ನು ಬೇರೆ ದೇವಿಯ ಪವಿತ್ರ ವಸ್ತುಗಳನ್ನೆಲ್ಲ ನೀವು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದನ್ನು ನೀವು ಬೀರುವಿನಲ್ಲಿ ಅಥವಾ ಪೂಜಾ ಕೊಠಡಿಯಲ್ಲಿ ಇಡಬಹುದಾಗಿದೆ. ಅದನ್ನು ಪ್ರತಿದಿನ ಮುಟ್ಟಿ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ತಾಯಿಗೆ ಏನಾದರೂ ಮಡ್ಲಕ್ಕಿ ಇಟ್ಟಿದ್ರೆ ನೀವು ನಿಮ್ಮ ಮನೆ ದೇವರಿಗೂ ಕೊಟ್ಬಿಟ್ಟು ಬರ್ಬೋದು ಅಥವಾ ಪಕ್ಕದಲ್ಲಿರುವಂತಹ ದೇವಿಯ ದೇವಸ್ಥಾನಗಳಿಗೆ ನೀವು ಮಡ್ಲಕ್ಕಿಯನ್ನು ಕೊಟ್ಬಿಟ್ಟು ಬರಬಹುದು ಅಥವಾ ನೀವೇ ಅದನ್ನು ಕೂಡ ಬಳಸಬಹುದಾಗಿದೆ. ಅದರಿಂದ ಏನಾದರೂ ಸಿಹಿ ಪದಾರ್ಥ ಮಾಡಿ ಸೇವಿಸಬಹುದಾಗಿದೆ. ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತವನ್ನು ಕೇವಲ ಆಡಂಬರದಿಂದ ಮಾಡದೆ ಶುದ್ಧ ಭಕ್ತಿ ಮತ್ತು ನಮ್ಮ ಧರ್ಮಗ್ರಂಥಗಳ ಪುರಾಣಗಳ ನಿಯಮಗಳ ಪ್ರಕಾರ ಆಚರಿಸಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ, ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಲೇಬೇಡಿ.
ಇಂಥ ಮತ್ತಷ್ಟು ಭಕ್ತಿಪೂರ್ವಕ ವಿಡಿಯೋಗಳು ಹಾಗೆ ಮಾಹಿತಿಪೂರ್ವಕ ವಿಡಿಯೋಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾನೆ ಇರ್ತೀನಿ. ಆದ್ದರಿಂದ ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆರೈಸಿ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಲಕ್ಷ್ಮಿ ಕೃಪಾ ಕಟಾಕ್ಷೆ ಅಂದರೆ ನಾರಾಯಣನ ಜೊತೆ ಲಕ್ಷ್ಮಿಯ ಕೃಪಾ ಕಟಾಕ್ಷೆ ಸದಾಕಾಲ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.